ಅನಾದಿ ಕಾಲದಿಂದಲೂ ಹಾಡುಗಾರಿಕೆ ಮನುಷ್ಯನ ಬಹುಮುಖ್ಯ ಹವ್ಯಾಸಗಳಲ್ಲಿ ಒಂದು. ಹಾಡುಗಳನ್ನು ಕೇಳುತ್ತಾ ಹಾಡುತ್ತಾ ಖುಷಿ ಪಡದೆ ಇರುವವರು ತುಂಬಾ ಅಪರೂಪ. ಆದರೆ ಹವ್ಯಾಸವಾಗಿ ಪ್ರಾರಂಭವಾದ ಶಾಸ್ತ್ರೀಯ ಹಾಡುಗಾರಿಕೆಯಲ್ಲಿ ವೃತ್ತಿಪರ ಹಾಡುಗಾರಿಕೆಯ ಮಟ್ಟಕ್ಕೆ ಮುಟ್ಟಿ ಅದರಲ್ಲಿ ಸಿದ್ಧಿ ಮಾಡಿ ಮನ್ನಣೆ, ಗೌರವ, ಪ್ರಸಿದ್ಧಿಯನ್ನ ಪಡೆದವರನ್ನ ನಮ್ಮ ಸಮಾಜದಲ್ಲಿ ಕಾಣುವುದು ಬಹಳ ಅಪರೂಪ. ಕರ್ನಾಟಕದ ಹಿಂದೂಸ್ತಾನಿ ಸಂಗೀತ ಪರಂಪರೆಯ ಬಹು ಮುಖ್ಯ ಕೊಂಡಿ ಆಗ್ರಾ ಘರಾಣದ ಮೇರು ಕಲಾವಿದರಾದ ಪಂಡಿತ್ ಇಂದೂಧರ ನಿರೋಡಿ ಇಂಥವರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಇವರು ಹಿಂದೂಸ್ತಾನಿ ಸಂಗೀತ ಕಲಾವಿದರಿಗೆ ಮಾರ್ಗದರ್ಶಕರು. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಕರಾರುವಕ್ಕಾಗಿ, ಅಧಿಕಾರಯುತವಾಗಿ, ಆದರೆ ಅಷ್ಟೇ ಪ್ರೀತಿಯಿಂದ ಮಾತನಾಡುವವರು ಇಂದೂಧರ ನಿರೋಡಿಯವರು. ಇವರು ಹಸನ್ಮುಖಿಗಳು. ನಿರೋಡಿ ಗುರುಗಳ ಸಂಗೀತ ಜ್ಞಾನದ ಕೆಲವು ತುಣುಕುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಇದು. ನಮ್ಮ ತಂದೆಯವರು ಹಿಂದೂಸ್ತಾನಿ ಸಂಗೀತ ಅಂತೇಳಿ ಅವರು ತುಂಬ ಆಸಕ್ತಿ ಇತ್ತು. ಆದರೆ ನಮ್ಮ ತಂದೆಯವರಿಗೆ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಅಂತೇಳಿ ಆವಾಗ ಗೌರ್ಮೆಂಟ್ ಜಾಬು, ಅದು 3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಿತ್ತಲ್ಲ, ಹಾಗಾಗಿ ಅವರಿಗೆ ಕಲೀಲಿಕ್ಕಾಗಿರಲಿಲ್ಲ. ಹಾಗಾಗಿ ನನಗೆ ಪ್ರೋತ್ಸಾಹ ಮಾಡಿ ನನ್ನನ್ನು ಸಂಗೀತಗಾರನಾಗಿ ಮಾಡಿದರು. ಪಂಡಿತ್ ಇಂದೂಧರ್ ನಿರೋಡಿಯವರು ಬಹಳ ಉತ್ಕೃಷ್ಟ ಬುದ್ಧಿವಂತ ಕಲಾವಿದರು. ಅವರ ಸಂಗೀತ ಬಹಳ ದೊಡ್ಡ ಸಂಗೀತ. ಯಾಕಂತಂದ್ರೆ ಅವರು ಅಭ್ಯಾಸ ಮಾಡಿದಂಥ ಸಂಗೀತ, ಸುಮ್ಮನೆ ಎಲ್ಲೋ ಕೇಳಿ ಅವ್ರದ್ದು ಕೇಳಿದೆ ಇವ್ರು ಕೇಳಿದೆ ಅಂತೆಲ್ಲ ಅಭ್ಯಾಸ ಮಾಡಿದಂಥ ಕಲಾವಿದರು. ಅವರು ಒಳ್ಳೆಯ ಪರ್ಫಾರ್ಮರೂ ಹೌದು, ಒಳ್ಳೆಯ ಗುರು ಹೌದು. ನಾನು ಸಂಗೀತವನ್ನು ಹವ್ಯಾಸ ತಗೊಂಡಿದ್ದೆ. ಅದು ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರಿಗೆ ನಾನು ವೃತ್ತಿಯನ್ನೇ ತೊಗೊಳ್ಬೇಕಂತಿದ್ರು ಅವರು. ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಆ ಸಮಯದಲ್ಲಿ ಅಷ್ಟು ಒಳ್ಳೆಯದಿರಲಿಲ್ಲ. ಈ ಸಂಗೀತದಲ್ಲಿ ಆ ಸಮಯದಲ್ಲಿ ಬರೀ ಸಂಗೀತದಿಂದ ಜೀವನ ಮಾಡೋದು ಭಾಳ ಕಷ್ಟ. ಹಾಗಾಗಿ ನಮ್ಮ ಗುರುಗಳು ಹೇಳಿದರು, ನೀನು ಕಲಿ, ಚೆನ್ನಾಗಿ ಕಲಿ, ಅದನ್ನು ಹವ್ಯಾಸ ಮಾಡಿಕೊಂಡು ಇಟ್ಕೊ. ಆದರೆ ಹವ್ಯಾಸ ಅಂತೇಳಿ ಬರೀ ಕಲಿಯೋದು ಬಿಡೋದು ಹಂಗಲ್ಲ, ಆ ರೀತಿಯಲ್ಲಿ ನೀವು ಕಲಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಾನು ಕಲಿತುಕೊಂಡು, ಅದು ಹವ್ಯಾಸ ಅಂತ ಹೇಳಿದಲ್ಲ, ಅದು ಸಹ ಒಂದು ವೃತ್ತಿನೇ. ಆದರೆ ದುಡ್ಡಿಗೋಸ್ಕರ ವೃತ್ತಿ ಅಲ್ಲ, ನನ್ನ ಜೀವನಕ್ಕೋಸ್ಕರ ವೃತ್ತಿ ಅಲ್ಲ. ಆ ರೀತಿಯಲ್ಲಿ ನನ್ನ ಸಂಗೀತ ಮುಂದೆ ಬಂದೆ. ಪಂಡಿತ್ KG ಗುಂಡೆಯವರು, ಪಂಡಿತ್ ದಿನಕರ್ ಕಾಯ್ಕಿಣಿಯವರು, ಪಂಡಿತ್ SCR ಭಟ್ ಅವರು, ಇಂಥ ವಿದ್ವಾನ್ರ ಹತ್ರ, ಇಂಥ ಜ್ಞಾನಿಗಳ ಹತ್ರ ಅವರು ಸಂಗೀತ ಏನು ಕಲಿಯಲಿಕ್ಕೆ ಅವ್ರಿಗೆ ದೇವರು ಅನುಕೂಲ ಮಾಡಿಕೊಟ್ಟನಲ್ಲ, ಇದು ಬಹಳ ದೊಡ್ಡದು. ಯಾಕಂದರೆ ಗುರು ಬಹಳ ಮುಖ್ಯ ಆಗ್ತಾನೆ. ಗುರು ಎಷ್ಟು ಜ್ಞಾನಿ ಇರ್ತಾನೆ ಅಷ್ಟು ಶಿಷ್ಯ ಉದ್ಧಾರ ಆಗ್ತಾನೆ ಅಂತ ನನ್ನ ಅಭಿಪ್ರಾಯ. ಅವರು 3 ಮಂದಿ ಘರಾಣೆ ಗಾಯಕರು, ಘರಾಣದಾಸ್ ಗಾಯಕರವರು. ಅಂಥ ಪಂಡಿತರ ಹತ್ರ ಅಭ್ಯಾಸ ಮಾಡಿದವರು. Indudharji absorbed whatever his gurus taught or sang like a sponge. And he not only absorbed it, but he internalized it. It became part of his being. ಹಾಗೆ ಒಂದು ಭಾಷೆಗೆ ವ್ಯಾಕರಣ ಬೇಕೇ ಬೇಕು, ಅದೇ ರೀತಿಯಲ್ಲಿ ಸಂಗೀತಕ್ಕೂ ಅದು ಒಂದು ಸಬ್ಜೆಕ್ಟ್. ಅದಕ್ಕೂ ಸಹ
ಅದರ ವ್ಯಾಕರಣ ಅಂದರೆ ಶಾಸ್ತ್ರ ಬೇಕೇ ಬೇಕು. ನಾವು ಹೇಳ್ತೇವೆ ಒಂದು ರಾಗದ ಚೌಕಟ್ಟಿನಲ್ಲಿ ನೀವು ಹಾಡಬೇಕು, ನಾವು ಹಾಡ್ತೀವಿ ಅಂತ ಹೇಳ್ತೀವಿ. ಚೌಕಟ್ಟಂದರೆ ಏನದು? ಅದು ಶಾಸ್ತ್ರ. ಹಾಡುವವನಿಗೆ ಅಥವಾ ಇನ್ಸ್ಟ್ರೂಮೆಂಟ್ ಬಾರಿಸುವವನಿಗೆ ಶಾಸ್ತ್ರ ಗೊತ್ತಿರಲೇಬೇಕು. ಗೊತ್ತಿಲ್ಲದಿದ್ದರೆ ಅವನು ಸರಿಯಾಗಿ ಅವ ಹಾಡ್ತಾನೆ ಅಂತ ಹೇಳಿಕ್ಕಾಗೋಲ್ಲ. ಹಯ್ಯ ದೋಸ್ತನೋ ಹಯ್ಯ ದೋಸ್ತನೋ ಹಯ್ಯ ದೋಸ್ತನೋ ತನೋಂ ತದಾನಿ ತದರದಾನಿ ಉದಾನಿ ಉದಾನ್ ತದಾನಿ ತದಾನಿ ತದರದಾನಿ ಹಯ್ಯ ದೋಸ್ತನೋ. ಪಂಡಿತ್ ನಿರೋಡಿಯವರ ಜೊತೆಗೆ ನನ್ನವರ ಒಡನಾಟ, ಸಂಪರ್ಕ, ಸಂಬಂಧ, ಗೌರವ, ಪ್ರೀತಿ ಎಲ್ಲ ಮೀರಿದ ಒಂದು ಬಾಂಧವ್ಯ ಇತ್ತು. ನನ್ನ ಮಗನಿಗೆ ಅತ್ಯಂತ ಪ್ರೀತಿಯಿಂದ ಪಾಠ ಹೇಳಿದರು ಅವರು. ಓಂಕಾರನಿಗೆ ಹಲವಾರು ಅಪರಿಚಿತ ರಾಗಗಳನ್ನು ಮನೆಯಲ್ಲಿ ಕೂಡಿಸಿ ಊಟಕ್ಕೆ ಹಾಕಿ ಒಂದಲ್ಲ 4 ಸರಿ ಅದನ್ನು ರಿಪೀಟ್ ಮಾಡಿಸಿ ಅವನಿಗೆ ಮನದಟ್ಟಾಗುವಂತೆ ಪಾಠ ಹೇಳಿಕೊಟ್ರು. ಜೊತೆಗೆ ನನ್ನ 2ನೇ ಮಗ ಕೇದಾರನ ಕರೆಸ್ಕೊಂಡು ತಬಲಾ ಜೊತೆ ಹಾಡೋದು ನೀನು ಇನ್ನೂ ಪಕ್ಕ ಆಗುತ್ತೆ ಅಂತ ಹೇಳಿದರು. ಅದು ಇನ್ನು ಮುಂದೆ ಎಷ್ಟೋ ಜನಾಂಗಕ್ಕೆ, ಎಷ್ಟೋ ಪರಂಪರೆಗೆ, ಎಷ್ಟೋ ಪೀಳಿಗೆಗೆ ಅದೊಂದು ಪಾಠ ಆಗಿ ಉಳಿಯುತ್ತೆ. ಘರಾನ ಅಂತ ಹೇಳಿದರೆ ಅದರ ಮುಖ್ಯ ಅಂತ ಹೇಳಿದರೆ ಮನೆತನ. ಮೊದಲು ಅದರದ್ದು ಅರ್ಥ ಅಂತ ಹೇಳಿದರೆ ಮನೆತನ ಅಂತ ಹೇಳಿದ್ರೆ ಬ್ಲಡ್ ರಿಲೇಷನ್ಸು. ಒಂದು ಜಾಗದಲ್ಲಿ ಒಂದು ಸ್ಥೀಮಿತವಾಗಿ ಜನರು ಇರ್ತಿದ್ರು. ಅಲ್ಲಿ ಅವರು ಆ ಒಂದು ಸಂಗೀತವನ್ನು ಬೆಳವಣಿಗೆ ಮಾಡುವಾಗ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಿತ್ತದು. ಅವರಿಗೆ ಮನಸ್ಸಿಗೆ ಬಂದದ್ದೇ. ಅದಕ್ಕೆ ಬೇರೆ ಕಡೆಯಿಂದ ಅದರ ಇನ್ಫ್ಲುಯೆನ್ಸ್ ಇರ್ತಿರಲಿಲ್ಲ. ಕನ್ವೇನ್ಸ್ ಸಿಸ್ಟಮು ಚೆನ್ನಾಗಿದೆ, ಕಮ್ಯುನಿಕೇಷನ್ ಸಿಸ್ಟಮು ಚೆನ್ನಾಗಿದೆ. ಹಾಗಾಗಿ ನಾವು ತುಂಬ ಕೇಳ್ತೀವಿ, ಜನರು ತುಂಬ ಕೇಳ್ತಾರೆ ಬೇರೆಯವರ ಕಡೆಯಿಂದ. ಮತ್ತು ಒಬ್ಬ ಸಂಗೀತಗಾರನೂ ಸಹ ಅವನು ಕೇಳ್ತಾನೆ, ಬೇರೆ ಕಡೆಯಿಂದ ಯಾರೋ ಹಾಡ್ತಾರೆ ಅದನ್ನೆಲ್ಲ ಕೇಳ್ತಾನೆ. ಹಿಂದೆ ಆ ರೀತಿ ಇರ್ತಿರ್ಲಿಲ್ಲ. ಒಂದು ಗ್ವಾಲಿಯರ್ ಅಂತ ಹೇಳಿದ ಕೂಡಲೇ ಗ್ವಾಲಿಯರದಲ್ಲಿ ಇದ್ದವರು ಯಾರು ಇದ್ದಾರೆ ಅವರನ್ನು ಮಾತ್ರ ಕೇಳ್ತಿದ್ರು ಅವರು. ಸಂಗೀತಗಾರನೂ ಹಾಗೇ, ಜನರೂ ಹಾಗೇ. ಈಗ ಆ ರೀತಿ ಇಲ್ಲ. ಬರೀ ಈ ಭಾರತದಲ್ಲಿ ಎಷ್ಟು ಎಲ್ಲೆಲ್ಲಿ ಇದ್ದಾವೆ ಅಲ್ಲೆಲ್ಲ ನಾವು ಕೇಳಲಿಕ್ಕಾಗತ್ತೆ. ಅಲ್ಲಿ ಹೋಗಿ ಕೇಳಬೇಕಂತಿಲ್ಲ, ಧ್ವನಿಮುದ್ರಿಕೆ ಇರುತ್ತೆ, ಅದು ಕೇಳ್ಬೋದು. ಅದರಿಂದ ಘರಾಣದ ಒಂದು ಶೈಲಿ ಇರುತ್ತಲ್ಲ, ಅದೇ ಉಳಿಲಿಕ್ಕೆ ಅಗತ್ಯವೂ ಇಲ್ಲ. ಆ ಘರಾಣೆಯದೇ ಅದನ್ನೇ ನಾವು ಹಾಡ್ತಾ ಇದ್ದೀವಿ. ಈಗ ನಾನು ಆಗ್ರಾ ಘರಾಣೆಯನ್ನೇ ಹಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ, ನಾನು ಸುಳ್ಳು ಹೇಳ್ತೀನಿ. ಅದಕ್ಕೋಸ್ಕರ ಘರಾಣೆಗಳು ಮೂಲ ಸ್ವರೂಪದಲ್ಲಿ ಉಳಿದಿಲ್ಲ, ಅದು ಅಗತ್ಯವೂ ಇಲ್ಲ. ಮತ್ತು ಆಗ್ರಾ ಘರಾಣ, ನಾವು ಆಗ್ರಾ ಘರಾಣೆಯವರು, ಕಿರಾಣ ಘರಾಣ, ಜೈಪುರ ಘರಾಣ, ಇವು ಮುಖ್ಯ. ಮತ್ತು ಬೇರೆ ಇದ್ದಾವೆ. ಪಂಡಿತ್ ಇಂದೂಧರ್ ನಿರೋಡಿಯವರು ಸೌಜನ್ಯಕ್ಕೆ ಬಹಳ ಹೆಸರಾದಂಥವ್ರು. ಸೌಜನ್ಯ ಆಮೇಲೆ ಅವ್ರ ಕಡೆಯಿಂದ ಭಾಳ ವಿಷಯಗಳನ್ನು ನಾವು ಕಲಿಬೇಕು. ಯಾವುದಂದ್ರೆ ಅಷ್ಟು ದೊಡ್ಡ ಮನುಷ್ಯನಾದ್ರೂ ಸಹಿತ ತನಗೇನೂ ಗೊತ್ತಿಲ್ಲ ಅನ್ನೋರು ತನನೇ ಇರ್ತಿದ್ರು. ಅದು ನಾಟಕೀಯವಾಗಿರಲಿಲ್ಲ. ಅವರು ಇನ್ನೂ ಕಲಿಬೇಕಂತ ಆಶಯದೊಳಗನೆ ಯಾವಾಗಲೂ ಇರೋದನ್ನು ನಾನು ಗಮನಿಸ್ತೇನೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಭವಿಷ್ಯ ಏನಿದೆ ಅಂತ ಕೇಳ್ಬೋದು. ಜನರು ಎಷ್ಟು ಕೇಳ್ತಾ ಇದ್ದಾರೆ, ಹೆಚ್ಚಾಗಿದ್ದಾರಾ, ಕಮ್ಮಿ ಆಗಿದ್ದಾರೆ, ಅದರ ಭವಿಷ್ಯ ಏನಿದೆ ಒಂದು ಪ್ರಶ್ನೆ ಬರ್ತದೆ ಈಗಿನ ಕಾಲದಲ್ಲಿ. ನನಗೆ ತೋರುತ್ತೆ ಸಂಗೀತ ಏನು ಮುಂದೆ ಬರ್ತಾ ಇರುತ್ತೆ, ಅದು ಕಮ್ಮಿ ಆಗೋಂಗಿಲ್ಲ.
ಈಗಿನ ಕಾಲದ ಜನರಿಗೆ ಒಂದು ಮನಸ್ಸಿಗೆ ಬಂದಿದೆ, ಏನಾದರೂ ಹವ್ಯಾಸ ಇರಬೇಕು, ಸಂಗೀತ ಕಲಿಬೇಕು ಅಥವಾ ಕೇಳಬೇಕು. ಸಂಗೀತ ಕೇಳಿದರೆ ಅವರಿಗೆ ಒಂದು ಮನಸ್ಸಿಗೆ ಒಂದು ತೃಪ್ತಿ ಸಿಗತ್ತೆ. He gave very erudite lecture demonstrations, and he has recorded quite a bit for All India Radio Bangalore on the Agra Gharana. Every time for his birthday, my birthday, our wedding anniversary, we get a message from him. I consider that a blessing. And may he live long, may he live contented, may his health be good. ಹಿಂದೂಸ್ತಾನಿ ಸಂಗೀತ ಪದ್ಧತಿ ಇರಲಿ, ಕರ್ನಾಟಕ ಸಂಗೀತ ಪದ್ಧತಿ ಇರಲಿ, ಶಾಸ್ತ್ರೀಯ ಸಂಗೀತ ಪದ್ಧತಿ ಇರಲಿ, ಅದು ಯಾವಾಗಲೂ ಅಜರಾಮರ. ಅದು ಶ್ರೋತೃಗಳು ಬರಬೇಕಂತ ಹೇಳಿದ್ರೆ ಅವರು ನನ್ನ ಸಂಗೀತವನ್ನು ಕೇಳಬೇಕು ಅಂತ ಅವರಿಗೆ ಮನಸ್ಸು ಬರಬೇಕಾದ್ರೆ ನಾನು ಆ ಲೆವೆಲಿಗೆ ಇರಬೇಕು. ನನ್ನ ಸಂಗೀತ ಅಷ್ಟು ಮಟ್ಟದಿರಬೇಕು. ನಾವು ತುಂಬ ಇಂಟೆಲಿಜೆಂಟ್ ಇದ್ದೇವೆ, ಇಂಟೆಲಿಜೆಂಟ್ ಇರಬೇಕು. ಇಂಟೆಲಿಜೆಂಟಲ್ಲಿ ನಾನು ಹಾಡಬೇಕು ಅಥವಾ ನುಡಿಸ್ಬೇಕು. ಆದರೆ ನುಡಿಸುವಾಗ ಅಥವಾ ಹಾಡುವಾಗ ಇಂಟೆಲಿಜೆಂಟ್ ತೋರಿಸ್ಬಾರ್ದು, ಸಂಗೀತ ತೋರಬೇಕು. ನಮ್ಮ ಗುರುಗಳು ಒಂದು ಸರಿ ದಿನಕರ್ ಕಾಯ್ಕಿಣಿಯವರು ಗುರುಗಳು ಅದೇ ಹೇಳಿದರು ಒಂದು ಸರ್ತಿ, ನೀನು ಹಾಡುವಾಗ ನೀನು ಏನೇನು ಮಾಡ್ತಿ ಅದು ತೋರಿಸೋದಲ್ಲ, ಮ್ಯೂಸಿಕಲಿಟಿ ಹ್ಯಾಸ್ ಟು ಬಿ ಓವರ್ ರೈಡಿಂಗ್ ದಿ ಇಂಟೆಲಿಜೆನ್ಸ್. ಅದು ನಾವು ಸಂಗೀತಗಾರರಿದ್ದಾಗ ಅದು ನಾವು ಮಾಡಿದರೆ ಜನರಿಗೆ ಆಕರ್ಷಣೆ ಹೆಚ್ಚು ಬರುತ್ತೆ. ಹಿಂದಿನ ಕಾಲದಲ್ಲಿ ಅಹೋರಾತ್ರಿ ಸಂಗೀತ ನಡೀತಾ ಇತ್ತು. ಅದು ಹೇಗೆ ಬಂತು ಅಂತ ಹೇಳಿದ್ರೆ, ರಾಜ ಮಹಾರಾಜರಿದ್ದ ಅವರಿಗೆ ಬೆಳಿಗ್ಗೆಯಲ್ಲಿ ಅವರಿಗೆ ಅವರ ಕೆಲಸಗಳಿದ್ವು. ರಾತ್ರಿಗೆ 10 ಗಂಟೆ ನಂತರ ಅವರಿಗೆ ಸ್ವಲ್ಪ ಸಮಯ ಸಿಗ್ತಿತ್ತು. ಹಾಗಾಗಿ ಅವರು 10 ಗಂಟೆ ನಂತರ ಅವರು ಕೇಳ್ತಿದ್ರು ಸಂಗೀತನ. ಆ ರೀತಿಯಿಂದ ಅಹೋರಾತ್ರಿ ಸಂಗೀತ ಕಚೇರಿ ನಡೆಯುವ ಒಂದು ಪ್ರಥೆ ಬಂತು. ಅದೇ ನಾವು ಮಾಡಿಸ್ಕೊಂಡು ಹೋಗಿದ್ದೀವಿ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅದು ಅಹೋರಾತ್ರಿ ಸಂಗೀತ ಕಚೇರಿಗಳು ಕಮ್ಮಿ ಆಗಿದ್ದಾವೆ. ಈಗಿನ ಕಾಲದಲ್ಲಿ ನಾನು ಹೇಳ್ತೀವಲ್ಲ, ಫಾಸ್ಟ್ ಲೈಫ್ ಆಗಿದೆ. ಜನರಿಗೆ ಮನೆಗೆ ಬಂದ ಕೂಡಲೇ ಅಯ್ಯೋ ನಿದ್ದೆ ಮಾಡಿಬಿಡೋಣ ಅಂತೇಳಿ ಆ ರೀತಿಯಲ್ಲಿ ಬಂದುಬಿಟ್ಟಿದೆ. ಶನಿವಾರ ರವಿವಾರ ಅವರಿಗೆ ಏನಾದರೂ ಬೇರೆ ಕೆಲಸ ಇರುತ್ತೆ, ಮನೆದಕ್ಕೆ ಏನಾದರೂ ಕೆಲಸ ಇರುತ್ತೆ. ಹಾಗಾಗಿ ಅವರಿಗೆ ಟೈಮೇ ಸಿಗೋದಿಲ್ಲ ಶ್ರೋತೃಗಳಿಗೆ. ಅದರಿಂದ ಅವರು ಬರೋದು ಕಮ್ಮಿ ಆಯಿತು. ಅವರು ಬರೋದು ಕಮ್ಮಿ ಆದರೆ ಸಂಗೀತಗಾರ ಯಾರಿಗೆ ಹಾಡ್ತಾನೆ? ಜನರು ಶ್ರೋತೃಗಳು ಬರೋದು ಸಹ ಕಮ್ಮಿ ಆಗಿಬಿಟ್ಟಿದೆ.
जब से गए गए नैन लगाए नैन लगाए सुधन लेने जब से गए सुधन लेने जब से गए सुधन लेने जब से गए नैन लगाए सुधन लेने जब से गए नैन लगाए सुधन लेने जब से गए जब से गए सुधन लेने जब से गए ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಪಂಡಿತ್ ಭಾತ್ಖಂಡೆ ಅವರು ಮಾಡಿದ ಕೆಲಸ ಅಂತ ಹೇಳಿದರೆ ಭಾಳ ದೊಡ್ಡ ಕೆಲಸ ಅದು. 4 ದೊಡ್ಡ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಷಯ ಅಂತ ಹೇಳಿದರೆ ಅವರು ಆಗಿನ ಕಾಲದ ದೊಡ್ಡ ದೊಡ್ಡ ಕಲಾಕಾರರಿದ್ದರಲ್ಲ ಅವರಿಂದ ಬಂದಿಶ್ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಕಾಂಪೋಸಿಷನ್ ಹೇಳ್ತೀವಿ ನಾವು, ಸಂಗೀತದ ದೃಷ್ಟಿಯ ಭಾಷೆಯಲ್ಲಿ ಬಂದಿಶ್ ಕೃತಿಗಳನ್ನು ಕಲೆಕ್ಟ್ ಮಾಡಿದರು. ಬರೀ ಕಲೆಕ್ಟ್ ಮಾಡಿದದಲ್ಲ, ಅದರದ್ದು ನೋಟೇಷನ್ ಮಾಡಿಕೊಂಡು ಅದನ್ನು 6 ವಾಲ್ಯೂಮ್ಸ್ನಲ್ಲಿ ಪ್ರಿಂಟ್ ಮಾಡಿದರು. ಈಗ ಅವರಿಗೆ ತುಂಬ ಕೃತಿಗಳು ಸಿಕ್ಕಿದ್ದು, ಆದರೆ ಎಲ್ಲವನ್ನು ಪ್ರಿಂಟ್ ಮಾಡಲಿ ಅಂತ ಹೇಳಿದ್ರೆ ದುಡ್ಡು ಬೇಕು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂತ ಹೇಳಿದರೆ ಬೇರೆ ಬೇರೆ ಅಪ್ರೋಚಸ್ನಿಂದ ಕೃತಿಗಳಿದ್ದಾವಲ್ಲ ಅವುಗಳನ್ನು ಮಾತ್ರ ಸಿಲೆಕ್ಟ್ ಮಾಡಿಕೊಂಡು ಅದನ್ನೇ 6 ವಾಲ್ಯೂಮ್ಸ್ನಲ್ಲಿ 1896 ಕಾಂಪೋಸಿಷನ್ಸ್ ಪ್ರಿಂಟ್ ಮಾಡಿಸಿದ್ರು. ಅದರಲ್ಲಿ ನೋಟೇಷನ್ ಇತ್ತು, ಸರಳವಾದ ನೋಟೇಷನ್, ಅದು ಸರಳವಾದ ನೋಟೇಷನ್. ಉಳ್ಳವರು ಶಿವಾಲಯವ ಮಾಡುವರಯ್ಯ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ಉಳ್ಳವರು ಶಿವಾಲಯವ ಮಾಡುವರಯ್ಯ. It is his biggest contribution to the Indian classical music is ನಮ್ಮ ಭಾತ್ಖಂಡೆ ಅವರ ಚೀಸ್ಗಳನ್ನು ಮಾಡಿ ಮುಂಬರುವಂಥ ಕಲಾವಿದರಿಗೆ ರೆಡಿ ಮೇಡ್ ಇದೆ, ಹೋಗಿ ಕಲ್ತ್ರೆ ಸಾಕು ಅವರು. ಅಂಥ ದೊಡ್ಡ ಅದನ್ನು ಯಾರೂ ಮಾಡಿಲ್ಲ, ಮತ್ತು ಅದು ಅಸಾಮಾನ್ಯ ಕೆಲಸನೂ ಹೌದು. ಅಷ್ಟು ಸಾವಿರಾರು ಚೀಸ್ಗಳನ್ನು ಅಭ್ಯಾಸ ಮಾಡಿದ್ದು. ಇಟ್ಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಹಿಸ್ಟ್ರಿ ಆಫ್ ಮ್ಯೂಸಿಕ್. ಯಾವಾಗಲೂ ಹೇಳ್ತಾರೆ, ದೇರ್ ಇಸ್ ಆಲ್ವೇಸ್ ಎ ವುಮನ್ ಬಿಹೈಂಡ್ ಎ ಮ್ಯಾನ್ ಹೂ ಸಕ್ಸೀಡ್ಸ್ ಅಂತ ಹೇಳಿದೆ. ಆ ರೀತಿಯಲ್ಲಿ ನಮ್ಮ ಹೆಂಡತಿ ಅವರು 1963ರಲ್ಲಿ ನಮ್ಮ ಲಗ್ನ ಆಯಿತು, ಮದುವೆ ಆಯಿತು. ಆವಾಗಿನಿಂದ ಈಗಿನವರೆಗೆ ನನಗೆ ಒಂದು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಲ್ದಿದ್ರೆ ನಾನು ಇಷ್ಟು ಮುಂದೆ ಬರ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಆವಾಗ ಕಾಲದಲ್ಲಿ ನಾನು 1963ರಲ್ಲಿ ನಾನು ನಮ್ಮ ಗುರುಗಳ ಒಟ್ಟಿಗೆ ತಿರುಗಾಡ್ತಾ ಇದ್ದೆ. ಅವರು ಎಲ್ಲೆಲ್ಲಿ ಪ್ರೋಗ್ರಾಮ್ ಇತ್ತು ಅಲ್ಲಿ ತಿರುಗಾಡ್ತಾ ಇದ್ದೆ, ಬೇರೆ ಕಡೆ ಓಡ್ತಿದ್ದೆ. ನಮ್ಮ ಆಫೀಸಿನ ರಜೆ ಇರುತ್ತಲ್ಲ ಅದೆಲ್ಲ ಅದಕ್ಕೆ ಯೂಸ್ ಮಾಡ್ತಿದ್ದೆ. ಅವರೊಬ್ಬರೇ ಮನೆಯಲ್ಲಿ ಇರ್ತಿದ್ದರು, ಆದರೂ ಸಹ ನನ್ನನ್ನು ಸಂಭಾಳಿಸ್ಕೊಂಡು ಅವರು ಹೋಗಿದ್ದಾರೆ. ನನಗೆ ಏನು ಬೇಕಿದ್ದೋ ಅದನ್ನೆಲ್ಲ ಅವರು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ.
ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿಯುತ್ತಾ, ಹಾಡುತ್ತಾ, ಕಲಿಸುತ್ತಾ ಬಂದಿರುವ ನಿರೋಡಿ ಗುರುಗಳು ಯಾವತ್ತೂ ಹಣ, ಪ್ರಶಸ್ತಿ ಮತ್ತು ಮಾನ್ಯತೆಗಳ ಬೆನ್ನು ಹತ್ತಲಿಲ್ಲ. ಆದರೆ ಗುರುತಿಸಿಕೊಟ್ಟಾಗ ವಿನಮ್ರತೆಯಿಂದ ಸ್ವೀಕರಿಸಿದ್ದಾರೆ. ತಮ್ಮ 20ನೆಯ ವಯಸ್ಸಿನಲ್ಲೇ ಅಖಿಲ ಭಾರತ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಸ್ಥಾನವನ್ನು ಗಳಿಸಿದ್ದರು. ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಆ ಬಹುಮಾನ ಪ್ರಶಸ್ತಿ ಪತ್ರವನ್ನು ಪಡೆದಿದ್ದರು. ಆಗ ಶುರುವಾದ ಪ್ರಶಸ್ತಿ ಮಾನ್ಯತೆಗಳು ಇತ್ತೀಚೆಗೆ ಗಂಗೂಬಾಯಿ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆಯುವುದರ ತನಕ ಮುಂದುವರೆದಿದೆ. ಈ ಮಧ್ಯೆ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗಳನ್ನೂ ಪಡೆದಿದ್ದಾರೆ. ಇಷ್ಟುವರೆಗೆ ನಾನು ಸಂಗೀತ ಮಾಡಿಕೊಂಡು ಬಂದಿದ್ದೀನಿ. ಸಂಗೀತದಲ್ಲಿ ಎಷ್ಟು ನನಗೆ ಮಾಡಲಿಕ್ಕಾಗತ್ತೆ ಅಷ್ಟು ಮಾಡಿದ್ದೀನಿ. ನಂಗೆ ತೋರುತ್ತೆ. ನಾನು ಕೆಲಸದಲ್ಲಿದ್ದಾಗ, LICಯಲ್ಲಿದ್ದಾಗ ನಾನು ಯಾರಿಗೂ ಕಲಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ನಾನು ರಿಟೈರ್ಮೆಂಟ್ ಆದಮೇಲೆ ಕಲಿಸಲಿಕ್ಕೆ ಶುರು ಮಾಡಿದೆ. ಮತ್ತೆ ಈಗ ಮನೆಗೆ ಬಂದಂತ ಹೇಳಿದ್ರೆ ನಾನು ನೋಡಿದೆ ಇಲ್ಲಿ ಕನ್ನಡದಲ್ಲಿ ಶಾಸ್ತ್ರದ ವಿಷಯ, ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಶಾಸ್ತ್ರದ ವಿಷಯ ಅಷ್ಟು ಡಿಟೇಲ್ ಆಗಿ ಯಾವುದು ಪುಸ್ತಕಗಳಿಲ್ಲ. ಅದನ್ನೊಂದು ಬರೀಬೇಕಂತ ಇದ್ದೀನಿ. ಅದು ಕನ್ನಡದಲ್ಲಿ. ಅದು ಎಷ್ಟುವರೆಗೆ ಆಗುತ್ತೆ ನೋಡಬೇಕು. ಅದೊಂದು ಮನಸ್ಸಿನಲ್ಲಿದೆ. ಪಂಡಿತ್ ಇಂದೂಧರ ನಿರೋಡಿಯವರು ತಮ್ಮ ಗುರುಗಳ ಸಲಹೆಯಂತೆ ವೃತ್ತಿಗಾಗಿ ಜೀವ ವಿಮಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸಿದರೂ ಪ್ರವೃತ್ತಿಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ವೃತ್ತಿಪರರಷ್ಟೇ ಗಂಭೀರವಾಗಿ ಬದ್ಧತೆಯಿಂದ ಕಲಿತವರು. ನಿವೃತ್ತಿಯ ನಂತರ ಬಹಳಷ್ಟು ಗಾಯಕರಿಗೆ ಹಾಡುಗಾರಿಕೆಯಲ್ಲಿ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಕಲಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾರಿಂದಲೂ ಹಣ ಅಥವಾ ಮತ್ಯಾವುದೇ ರೂಪದಲ್ಲೂ ಏನನ್ನೂ ನಿರೀಕ್ಷಿಸಿಲ್ಲ. ಕೊಟ್ಟಾಗ ಸ್ವೀಕರಿಸಿಯೂ ಇಲ್ಲ. ಸಂಗೀತ ಕಚೇರಿಗಳಲ್ಲಿ ಹಾಡಿದಾಗ ನೀಡಿದ್ದ ಸಂಭಾವನೆಯನ್ನ ಒಂದು ಕಡೆ ಕೂಡಿಟ್ಟು ಕೆಲವು ವರ್ಷಗಳ ಹಿಂದೆ ತಮ್ಮ ಗುರುಗಳಾದ ಪಂಡಿತ್ ದಿನಕರ ಕಾಯ್ಕಿಣಿ ಮತ್ತು ಪಂಡಿತ್ SCR ಭಟ್ ಅವರನ್ನ ಮೈಸೂರಿನಲ್ಲಿ ಗುರುವಂದನೆಯ ಕಾರ್ಯಕ್ರಮವನ್ನು ನಡೆಸಿ ಅವರಿಗೆ ಆ ನಿಧಿಯನ್ನು ಅರ್ಪಿಸಿದ್ದರು. ಇಂತಹ ಅಪರೂಪದ ವ್ಯಕ್ತಿತ್ವದ ಸಹೃದಯಿಗಳ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಲಿ. ಅದರಿಂದ ಸಮಾಜದ ಸಾಂಸ್ಕೃತಿಕ ಲೋಕ ಶ್ರೀಮಂತವಾಗಲಿ ಎನ್ನುವ ಆಶಯ ನಮ್ಮದು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್, ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.